CIT ಸಂಘಟನೆಯಿಂದ ಎಲ್ಲ ನಿವೃತ್ತಿಯಾದಂಥ 23 ಮಾರ್ಚ್ 31ರಿಂದ ಈಚೆಗೆ ನಿವೃತ್ತಿಯಾದಂಥ ಎಲ್ಲ ನೌಕರರಿಗೂ ಗ್ರಾಜ್ಯುಟಿ ಕೊಡಬೇಕು ಅಂತ ಹೇಳಿ ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡೋದಕ್ಕೆ ಇವತ್ತು ಈ ಹೋರಾಟ ಮಾಡಿ ಎಲ್ಲ CDPOಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಮೇಡಮ್. ಯಾಕೆಂದರೆ ಇವತ್ತು ICDS 75ರಲ್ಲಿ ಬುನಾದಿ ಹಾಕಿದ್ದು. ಅವತ್ತೇನು ಅಪೌಷ್ಟಿಕತೆ ಹೆಚ್ಚಾಗಿತ್ತು ದೇಶದಲ್ಲಿ, ಮತ್ತು ಗರ್ಭಿಣಿ ಬಾಣಂತಿಯರ ಮರಣ ಹೆಚ್ಚಾಗಿತ್ತು. ಅಂಥ ಸಂದರ್ಭದಲ್ಲಿ ಯಾಕೆಂದರೆ 6 ತಿಂಗಳಿಂದ 0ಯಿಂದ 6 ವರ್ಷದ ಮಕ್ಕಳು ಈ ದೇಶದ ಬೆನ್ನೆಲುಬು ಅನ್ನೋದೊಂದು ಸರ್ಕಾರ ಗಣನೆಗೆ ತಗೊಂಡು ಇವತ್ತು ICDSನ ಹುಟ್ಟಿದ್ದವತ್ತು. ಹುಟ್ಟಿದ ನಂತರ ಅಂಗನವಾಡಿ ನೌಕರರು ಹಲವಾರು ಕಷ್ಟಗಳ ಮಧ್ಯೆ ಅವತ್ತೇನು ಬಿಲ್ಡಿಂಗೇ ಇರಲಿಲ್ಲ. ಅವತ್ತು ಸೌದೆ ತಿಪ್ಪೆಗಳಲ್ಲಿ ಅಲ್ಲಿ ಜೋಳದ ಕಡ್ಡಿ ಆಯ್ಕ ಬಂದು ಅವತ್ತು ಅಡುಗೆ ಮಾಡಿ ಮಕ್ಕಳಿಗೆ ಹಾಕಿ ಇವತ್ತು ICDS ಇವತ್ತು ಬೃಹದಾಕಾರವಾಗಿ ಯಾವುದಾದ್ರೂ ಒಂದು ಯೋಜನೆ ಇದೆ ಅಂದರೆ 50 ವರ್ಷದ ದೀರ್ಘ ಯೋಜನೆ ಇದೆ ಅಂದರೆ ICDS ಇವತ್ತು ಆ ಥರದಲ್ಲಿ ಕೆಲಸ ಮಾಡಿದ್ದಕ್ಕೆ ಇವತ್ತಿದೆ. ಅಂಥ ಕಡಿಮೆ ಕೂಲಿಗೆ 50 ರೂಪಾಯಿಯಿಂದ 150 ರೂಪಾಯಿ ಅಂಗನವಾಡಿ ಕಾರ್ಯಕರ್ತೆಗೆ 50 ರೂಪಾಯಿ ಸಹಾಯಕಿಗೆ ಇವತ್ತು ತಗೊಂಡು ಅವತ್ತು ಕೆಲಸ ಮಾಡಿದ್ವಿ. ಅಂತ ನೌಕರರು ನಿವೃತ್ತಿ ಆದಾಗ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸಿ ಅವತ್ತು ಬುನಾದಿ ಹಾಕದವ್ರನ್ನ ಕೈಬಿಟ್ಟು ಇವತ್ತೇನು 23ರಿಂದ ಈಚೆಗೆ ಮಾತ್ರ ಕೊಟ್ಟಿದೆ. ಅದನ್ನು ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಇಲಾಖೆಯನ್ನು ಎಲ್ಲರೂ ಪಟ್ಟಿ ತಗೊಂಡು ಒಂದು 183 ಕೋಟಿ ರೂಪಾಯಿ ಬೇಕಾಗುತ್ತೆ. ಇವತ್ತೇನು 21,380 ಜನ ಇವತ್ತು ನಿವೃತ್ತಿಯಾಗಿರೋರಿದ್ದಾರೆ. ವರ್ಕರು 10,311 ಜನ ವರ್ಕರ್ಸ್ ಇದ್ದಾರೆ. ಹೆಲ್ಪರ್ಸ್ 11,980 ಜನ ಹೆಲ್ಪರ್ಸ್ ಇದ್ದಾರೆ. ಇಷ್ಟು ಜನಕ್ಕೆ ಇವತ್ತು ಗ್ರಾಜ್ಯುಟಿ ಕೊಡಬೇಕು ಅಂದರೆ ಸುಮಾರು 183 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದನ್ನು ಹಣಕಾಸು ಇಲಾಖೆ FDಗೆ ಕಳಿಸಿದ್ದಾರೆ ಪರ್ಮಿಷನ್ಗಾಗಿ. ಇವತ್ತು ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು, ಇವರಿಗೆಲ್ಲ ಕೊಡಬೇಕು. ಯಾಕೆಂದರೆ ಹಲವಾರು ಶ್ರೀಮಂತರಿಗೆ ಬಂಡವಾಳಗಾರರಿಗೆ ಸಬ್ಸಿಡಿಯನ್ನು ಕೋಟ್ಯಾಂತರ ರೂಪಾಯಿ ಸಬ್ಸಿಡಿ ಬಿಡ್ತಿದ್ದಾರೆ. ಇದಕ್ಕಾಗಿ ICDS ಬುನಾದಿ ಹಾಕಿ ಇವತ್ತು ಅಪೌಷ್ಟಿಕತೆ ಕಡಿಮೆ ಮಾಡೋದಕ್ಕೆ, ಎಲ್ಲ ಮಕ್ಕಳಲ್ಲಿ ಆರೋಗ್ಯ ಹೆಚ್ಚು ಮಾಡೋದಕ್ಕೆ, ಗರ್ಭಿಣಿ ಬಾಣಂತಿಯರನ್ನು ಆರೈಕೆ ಮಾಡಿದಂಥವ್ರಿಗೆ ಅವರು ಇಳಿ ವಯಸ್ಸಿನಲ್ಲಿ ಉಸಿರಾಡೋದಕ್ಕೊಂದು ಮಾತ್ರೆಗೆ ಒಂದು ಜೀವನೋಪಾಯಕ್ಕಾಗಿ ಅಷ್ಟು ಗ್ರಾಜ್ಯುಟಿ ಕೊಡೋದೇನು ಹೆಚ್ಚಲ್ಲ ಸರ್ಕಾರಕ್ಕೆ. ಹಂಗಾಗಿ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು, ಇವರಿಗೆಲ್ಲ ಗ್ರಾಜ್ಯುಟಿ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ದೀವಿ. ತಾವು ಇದನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಯವರಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. 2024ರಿಂದ ಯಾರ್ಯಾರೆಲ್ಲ ರಿಟೈರ್ಡ್ ಆಗಿರೋರೆ ನಿವೃತ್ತಿ ಹೊಂದಿರುವಂಥ ಕಾರ್ಯಕರ್ತೆ ಸಹಾಯಕಿಯರದ್ದು ನಾವು ಪಟ್ಟಿಯನ್ನು ಪಡ್ಕೊಂಡಿದ್ದೀವಿ. ಅವ್ರಿಗೆ ಹಂತವಾಗಿ ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ರಿಲೀಸ್ ಮಾಡಿರೋ ಬಡ್ಜೆಟನ್ನು ನಾವು ಟ್ರೆಜರಿ ಸಬ್ಮಿಟ್ ಮಾಡಿ ಆಯಾ ವರ್ಕರ್ ಮತ್ತು ಹೆಲ್ಪರ್ನ ಖಾತೆಗಳಿಗೆ ಜಮೆ ಆಗಿದೆ. ಮತ್ತು 2011ರಿಂದ ಯಾರ್ಯಾರು ರಿಟೈರ್ಡ್ ಆಗಿದ್ದಾರೆ ಅವ್ರದ್ದೆಲ್ಲ ಮಾಹಿತಿ ತೊಗೊಂಡಿದ್ದೀವಿ ನಾವು. ಅದ್ರ ಬಗ್ಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಏನು ಕ್ರಮ ಕೈಗೊಳ್ಳುತ್ತೆ ಅದ್ರ ಪ್ರಕಾರ ಡೆಫಿನೆಟ್ಲಿ ನಾವು ಕೆಲಸ ಮಾಡ್ತೀವಿ.